ಅವರು ಸೋತಿರುವ ಶಾಸಕರು ಅಧಿಕಾರಿಗಳ ಜೊತೆಯಲ್ಲಿ ಕೂತ್ಕೊಂಡು ದರ್ಬಾರ್ ಮಾಡ್ತಾ ಇದ್ದಾರೆ. ಸಚಿವರ ಅಧಿಕಾರವನ್ನ ದುರುಪಯೋಗ ಮಾಡಿಕೊಂಡು ಸಭೆಯಲ್ಲಿ ದರ್ಬಾರ್ ಮಾಡ್ತಾ ಇದ್ದಾರೆ. ಅದು ಮತ್ಯಾರು ಅಲ್ಲ, ಇಕ್ಬಾಲ್ ಅನ್ಸಾರಿ. ಇಕ್ಬಾಲ್ ಅನ್ಸಾರಿ ಅವರಿಗೆ ಏನು ಕೆಲಸ? ಪ್ರೋಟೋಕಾಲ್ ಅನ್ನ ಮೀರಿ ಅವರು ಅಧಿಕಾರಿಗಳ ಜೊತೆಯಲ್ಲಿ ಸಭೆ ಮಾಡ್ತಾ ದರ್ಬಾರ್ ಮಾಡ್ತಾ ಇದ್ದಾರೆ. ಮಾಜಿ ಶಾಸಕ ಇಕ್ಬಾಲ್ ಅನ್ಸಾರಿ ಸಾಂವಿಧಾನಿಕ ಹುದ್ದೆ ಇಲ್ದಿದ್ರು ಕೂಡ ಸಚಿವರ ಪಕ್ಕ ಇಕ್ಬಾಲ್ ಅನ್ಸಾರಿ ಕೂತ್ಕೊಂಡು ಮಾಜಿ ಶಾಸಕ ಇಕ್ಬಾಲ್ ಅನ್ಸಾರಿ ದರ್ಬಾರ್ ಮಾಡ್ತಾ ಇದ್ದಾರೆ. ಸಚಿವರ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡ ಆರೋಪ ಇಕ್ಬಾಲ್ ಅನ್ಸಾರಿ ಮೇಲೆ ಕೇಳಿ ಬಂದಿದೆ. ಆ ಸಭೆಯಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಇದ್ರು, ಹಾಗೆ ಶಿವರಾಜು ತಂಗಡಿ ಇದ್ರು. ಅವರ ನೇತೃತ್ವದಲ್ಲಿ ನಡೀತಾ ಇದ್ದಂಥ ಸಭೆ ಅದು. ಹನುಮ ಜಯಂತಿಯ ಪೂರ್ವ ಸಿದ್ಧತಾ ಸಭೆ ಅದು. ಆ ಸಭೆಯನ್ನ ಸಚಿವರು ಮಾಡ್ತಾ ಇದ್ರೆ ಮಾಜಿ ಶಾಸಕರಿಗೆ ಏನು ಕೆಲಸ ಅಲ್ಲಿ? ಪ್ರೋಟೋಕಾಲ್ ಅನ್ನ ಮೀರಿ ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಮಾಜಿ ಶಾಸಕರು. ಏನು ಕೆಲಸ? ದರ್ಬಾರ್ ಮಾಡುವಂಥದ್ದು ಏನಿತ್ತಲ್ಲಿ ಅವರಿಗೆ? ಏನಾದರೂ ಅವ್ರು ಶಾಸಕರ ಸೋತಿದ್ದಾರೆ ಅವರು, ಅವ್ರಿಗೇನು ಕೆಲಸ? ಈ ಕುರಿತು ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಈರಯ್ಯ ಹಿರೇಮಠ ಈಗ ಲೈವ್ ಕನೆಕ್ಟ್ ಆಗಿದ್ದಾರೆ. ಈರಯ್ಯ, ಮಾಜಿ ಶಾಸಕರವರು ಜನ ಅವರನ್ನ ಸೋಲಿಸಿದ್ದಾರೆ. ಪ್ರೋಟೋಕಾಲ್ ಮೀರಿ ಅಧಿಕಾರಿಗಳ ಜೊತೆಯಲ್ಲಿ ಕೂತ್ಕೊಂಡು ದರ್ಬಾರ್ ಮಾಡುವಂತ ಅವಶ್ಯಕತೆ ಇಕ್ಬಾಲ್ ಅನ್ಸಾರಿ ಅವರಿಗೆ ಏನಿತ್ತು ಈರಯ್ಯ? ಹೌದು ರಂಜಿತ್, ನಿಜಕ್ಕೂ ಏನಂತಂದ್ರೆ ಇವತ್ತು ಇಕ್ಬಾಲ್ ಅನ್ಸಾರಿ ಅವರು ನಡೆದುಕೊಂಡಂತ ಇಕ್ಬಾಲ್ ಅನ್ಸಾರಿ ಅವರ ಈ ನಡೆಗೆ ಈಗ ಆಕ್ರೋಶ ಕಾರಣ ಆಗಿದೆ. ಹನುಮ ಜಯಂತಿಯ ಪೂರ್ವ ಸಿದ್ಧತೆಯ ಸಭೆ ಅದು. ಶಿವರಾಜು ತಂಗಡಗಿ ಅವರಿದ್ರು, ರಾಮಲಿಂಗಾರೆಡ್ಡಿ ಅವರಿದ್ರು, ಮಾನ್ಯ ಮಂತ್ರಿಗಳಿದ್ರು. ಇಂಥ ಸಂದರ್ಭದಲ್ಲಿ ಮಂತ್ರಿಗಳ ಪಕ್ಕದಲ್ಲಿ ಕೂತ್ಕೊಂಡು ಇವರು ಅಧಿಕಾರಿಗಳ ಸಭೆಯಲ್ಲಿ ಪ್ರೋಟೋಕಾಲ್ ಅನ್ನ ಮೀರಿ ಸಭೆಯಲ್ಲಿ ಭಾಗಿಯಾಗಿದ್ದು ಅಲ್ಲದೆ ದರ್ಬಾರ್ ಮಾಡ್ತಾ ಇದ್ರು. ಹಾಲಿ ಶಾಸಕ ಜನಾರ್ದನ್ ರೆಡ್ಡಿ ಕೂಡ ಸಭೆಯಲ್ಲಿ ಉಪಸ್ಥಿತರಿದ್ರು. ಸೋತಿರುವಂತ MLA ಏನ್ ಕೆಲಸ ಅಲ್ಲಿ? ಸಾಂವಿಧಾನಿಕ ಹುದ್ದೆ ಇಲ್ಲದೆ ಇದ್ರು ಕೂಡ ಅಧಿಕಾರಿಗಳ ಸಭೆಯಲ್ಲಿ ಕೂತ್ಕೊಂಡು ದರ್ಬಾರ್ ಮಾಡುವಂತದ್ದೇನಿತ್ತು? ಇಕ್ಬಾಲ್ ಅನ್ಸಾರಿ ಅವರೇ, ನೀವಾದ್ರೂ ಯೋಚನೆ ಮಾಡ್ಬೇಕಲ್ಲ. ನೀವು ಆ ಸಭೆಯಲ್ಲಿ ಭಾಗಿಯಾಗಬೇಕಿತ್ತ? ಶಾಸಕರಿದ್ದಾರೆ, ಸಚಿವರುಗಳಿದ್ದಾರೆ. ಸಭೆಯಲ್ಲಿ ಭಾಗಿಯಾಗಿದ್ದು ಅಲ್ಲದೆ ಅಧಿಕಾರಿಗಳ ಜೊತೆ ದರ್ಬಾರ್ ಮಾಡ್ತಾ ಇದ್ರಿ ತಾವು. ಸಾಂವಿಧಾನಿಕ ಹುದ್ದೆಯಲ್ಲಿ ತಾವಿಲ್ಲ, ಸೋತಿದ್ದೀರಿ ತಾವು. ಪ್ರೋಟೋಕಾಲ್ ಅನ್ನ ಮೀರಿ ಸಭೆಯಲ್ಲಿ ತಾವು ಭಾಗಿಯಾಗಿದ್ದೀರಿ. ಅಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಮತ್ತು ಶಿವರಾಜು ತಂಗಡಿಗೆ ಅವರ ನೇತೃತ್ವದಲ್ಲಿ ನಡೀತಾ ಇದ್ದಂಥ ಸಭೆ ಅದು. ಹನುಮ ಜಯಂತಿಯ ಪೂರ್ವ ಸಿದ್ಧತಾ ಸಭೆ. ಕೊಪ್ಪಳದಲ್ಲಿ ಹನುಮ ಜಯಂತಿಯನ್ನು ಭರ್ಜರಿಯಾಗಿ ಆಚರಿಸ್ತಾರೆ. ಅದರ ಪೂರ್ವ ಸಿದ್ಧತೆಗಾಗಿ ಮಾನ್ಯ ಮಂತ್ರಿಗಳೆಲ್ಲರೂ ಬಂದಿದ್ರು, ಸ್ಥಳೀಯ ಶಾಸಕರು ಕೂಡ ಇದ್ರು. ಆದರೆ ಇವರಿಗೇನು ಕೆಲಸ? ಮತ್ತೆ ಕನೆಕ್ಟ್ ಆಗಿದ್ದಾರೆ ಈರಯ್ಯ, ಏನೇನು ಚರ್ಚೆ ಆಯಿತು? ಇಕ್ಬಾಲ್ ಅನ್ಸಾರಿ ಅವರಿಗೆ ಅಲ್ಲಿ ಏನು ಕೆಲಸ ಆಯಿತು ಈರಯ್ಯ? ಹೌದು ರಂಜಿತ್, ಏನಂತಂದ್ರೆ ಇವತ್ತು ನಡೆದಂತ ಈ ಒಂದು ಸಭೆಯಲ್ಲಿ ಹನುಮ ಮಾಲಾಧಾರಿಗಳನ್ನು ಲಕ್ಷಾಂತರ ಜನ ಹನುಮ ಮಾಲಾಧಾರಿಗಳು ಬರ್ತಾರೆ. ಈ ಒಂದು ಸಂದರ್ಭದಲ್ಲಿ ಯಾವ ರೀತಿಯಂತ ಒಂದು ಸಿದ್ಧತೆಗಳನ್ನ ಮಾಡಬೇಕು ಮತ್ತೆ ಯಾವ ರೀತಿಯಂತ ಕ್ರಮಗಳನ್ನ ಕೈಗೊಳ್ಳಬೇಕು ಅನ್ನುವಂತ ಒಂದು ಉದ್ದೇಶದಿಂದ ಈ ಒಂದು ಸಭೆಯನ್ನ ಆಯೋಜನೆ ಮಾಡಲಾಗಿತ್ತು. ಇದರಲ್ಲಿ ಮುಜರಾಯಿ ಇಲಾಖೆ ಅಂತ ಸಚಿವರಾದಂತ ರಾಮಲಿಂಗಾರೆಡ್ಡಿ ಅವರು ಕೂಡ ಭಾಗವಹಿಸಿದ್ರು, ಮತ್ತೆ ಕೊಪ್ಪಳ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಿ ಅವರಿದ್ರು. ಆದ್ರೆ ಇವರ ಜೊತೆಯಲ್ಲಿ ಏನಂತಂದ್ರೆ ಗಂಗಾವತಿ ಪ್ರೆಸೆಂಟ್ ಶಾಸಕರಂತ ಜನಾರ್ದನ್ ರೆಡ್ಡಿ ಅವರು ಕೂಡ ಇದ್ರು. ಈ ಒಂದು ಸಂದರ್ಭದಲ್ಲಿ ಯಾವುದೇ ರೀತಿಯಂತ ಸಾಂವಿಧಾನಿಕ ಹುದ್ದೆಯನ್ನ ಹೊಂದಿಲ್ಲದೆ ಇದ್ರು ಕೂಡ ಮತ್ತೆ ಅಂತಂದ್ರೆ ಈ ಒಂದು ಏನು ವಿಧಾನಸಭೆಯ ಚುನಾವಣೆಯಲ್ಲಿ ಸೋಲನ್ನ ಕಂಡಂತ ಇಕ್ಬಾಲ್ ಅನ್ಸಾರಿ ಅವರು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗ್ತಾರೆ. ಈ ಸಭೆಯಲ್ಲಿ ಭಾಗಿಯಾಗಿದ್ದ ಅಷ್ಟೇ ಅಲ್ಲದೆ ಕೂಡ ಏನಂತಂದ್ರೆ ವೇದಿಕೆಯನ್ನು ಕೂಡ ಹಂಚಿಕೊಳ್ತಾರೆ. ಈ ಒಂದು ವೇದಿಕೆಯ ಮೇಲೆನೆ ಏನಂತಂದ್ರೆ SP ಆಗಿರ್ಬೋದು ಮತ್ತೆ ADC ಆಗಿರ್ಬೋದು, ಏನಂದ್ರೆ ಜಿಲ್ಲಾಡಳಿತದ ಅಧಿಕಾರಿಗಳನ್ನು ಕೂಡ ಏನಂದ್ರೆ ಸಭೆ ಏನು ವೇದಿಕೆಯಿಂದ ಕೆಳಗಡೆ ಕೂರಿಸಿ ತಾವು ಒಂದು ವೇದಿಕೆಯ ಮೇಲೆ ಕೂತ್ಕೊಂಡು ಸಭೆಯನ್ನ ನಡೆಸ್ತಾರೆ. ಈ ಒಂದು ಸಭೆಯಲ್ಲಿ ಇಕ್ಬಾಲ್ ಅನ್ಸಾರಿ ಅವರು ನಡೆದುಕೊಂಡಂತಹ ರೀತಿ ಏನಂತಂದ್ರೆ ಸಾಕಷ್ಟು ಒಂದು ಚರ್ಚೆಗೆ ಕಾರಣವಾಗಿದೆ. ಮತ್ತೆ ಅದೇ ರೀತಿಯಂತ ಒಂದು ದರ್ಪವನ್ನ ಮಾಜಿ ಶಾಸಕರು ತೋರ್ತಾ ಇದ್ದಾರೆ ಅನ್ನುವಂತ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಇದೇ ವೇದಿಕೆಯಲ್ಲಿ ಇದ್ದಂತಹ ಗಾಲಿ ಜನಾರ್ದನ್ ರೆಡ್ಡಿ ಅವರು ಏನ್ ಸದ್ಯ ಪ್ರೆಸೆಂಟ್ ಏನು ಶಾಸಕರಿದ್ದಾರೆ, ಇವರಿಗೂ ಕೂಡ ಕೆಲ ಕಾಲ ಒಂದು ಇರುಸು ಮುರುಸ ಅಂತ ಘಟನೆ ಕೂಡ ಇಲ್ಲಿ ನಡೆದಿದೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ಈರಯ್ಯ ನಿಮ್ಮೆಲ್ಲ ಮಾಹಿತಿಗಾಗಿ.